ಒಂದು ರೀತಿ ಕರ್ನಾಟಕ ಸರ್ಕಾರವನ್ನು ನೋಡಿದಾಗ ಒಂದು ರೀತಿ ಕರ್ನಾಟಕ ವೆಸ್ಟ್ ಬೆಂಗಾಲ್ ಆಗ್ತಾ ಇದೆಯಾ ಅನ್ನುವಂಥ ಒಂದು ಆತಂಕ ನಮಗಾಗ್ತಾ ಇದೆ. ಯಾಕೆ ವೆಸ್ಟ್ ಬೆಂಗಾಲ್ ಆಗ್ತಾ ಇದೆಯಾ ಕರ್ನಾಟಕ ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಬಾಂಗ್ಲಾದೇಶದಿಂದ ಇನ್ಫಿಲ್ಟ್ರೇಟರ್ಸ್ ನುಸುಳುಕೋರರು ದೊಡ್ಡ ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ವೆಸ್ಟ್ ಬೆಂಗಾಲ್ಗೆ, ಪಶ್ಚಿಮ ಬಂಗಾಳಕ್ಕೆ. ನನ್ನ ಪ್ರಕಾರ ಸುಮಾರು ಒಂದೂವರೆ ಕೋಟಿ ಜನ ವೆಸ್ಟ್ ಬೆಂಗಾಲ್ನಲ್ಲಿ ಇರಬಹುದು ಬಾಂಗ್ಲಾದೇಶದವರು. ಇದು ಯಾರ ಕಾರಣದಿಂದ ಬಾಂಗ್ಲಾದೇಶದವರು ಅಲ್ಲಿಗೆ ಬಂದ್ರು ಅಂತಂದ್ರೆ, ಇದು ಕಾಂಗ್ರೆಸ್ಸಿನ ಪಾಪದ ಕೂಸು. ಈ ಬಾಂಗ್ಲಾದೇಶದ ನುಸುಳುಕೋರರು ನಮ್ಮ ದೇಶದ ಒಳಗಡೆ ಬರೋಕ್ಕೆ ಪ್ರಾರಂಭ ಆಗಿದ್ದೇನೆ ಕಾಂಗ್ರೆಸ್ಸಿನ ಮೃದು ಧೋರಣೆಯಿಂದ. ಅದು ಬಿಹಾರದಲ್ಲಿರಬಹುದು, ವೆಸ್ಟ್ ಬೆಂಗಾಲ್ನಲ್ಲಿರಬಹುದು, ಅಸ್ಸಾಂನಲ್ಲಿರಬಹುದು, ಮಣಿಪುರ್, ಮಿಜೋರಾಂ, ಸಿಕ್ಕಿಂ, ನಾಗಾಲ್ಯಾಂಡ್, ಈ ನಾರ್ತ್ ಈಸ್ಟ್ನ 7 ರಾಜ್ಯಗಳು, ವೆಸ್ಟ್ ಬೆಂಗಾಲು, ಬಿಹಾರ್, ಜಾರ್ಖಂಡ್, ಇಲ್ಲೆಲ್ಲ ದೊಡ್ಡ ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಬಾಂಗ್ಲಾದೇಶದಿಂದ ನುಸುಳುಕೋರರು ಬರೋದಕ್ಕೆ ದಿ ವೆರಿ ಮಚ್ ಸಪೋರ್ಟಿವ್ ಪಾರ್ಟಿ ಯಾವ್ದಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್. ನೆಕ್ಸ್ಟ್ ಕಾಂಗ್ರೆಸ್ ಇಂದ ನೆಕ್ಸ್ಟ್ ಯಾರಪ್ಪ ಅಂತ ಹೇಳಿದ್ರೆ ಕಮ್ಯುನಿಸ್ಟರು. ವೆಸ್ಟ್ ಬೆಂಗಾಲ್ನ ಬಹಳ ವರ್ಷಗಳ ಕಾಲ, ಸುಮಾರು 24 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದು ವೆಸ್ಟ್ ಬೆಂಗಾಲ್ನ ಕಮ್ಯುನಿಸ್ಟ್ ಗವರ್ನಮೆಂಟ್. ಅವಾಗನೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ನುಸುಳುಕೋರರು ಬಂದರು. ಈಗ ತೃಣಮೂಲ ಕಾಂಗ್ರೆಸ್, ಮಮತಾ ಬ್ಯಾನರ್ಜಿ, ಅಲ್ಲಿ ಫೆನ್ಸಿಂಗ್ ಹಾಕೋದಕ್ಕೂ ಕೂಡ ಜಾಗ ಕೊಡ್ತಾ ಇಲ್ಲ ಮಮತಾ ಬ್ಯಾನರ್ಜಿ. ಪಂಜಾಬ್ನಲ್ಲಿ ಬರ್ತಾ ಇದ್ರು, ಈಗ ನಿಂತಿದೆ. ಅಸ್ಸಾಂನಿಂದ ಬರ್ತಾ ಇದ್ರು, ಅಸ್ಸಾಂ ಮೂಲಕ ಬರ್ತಿದ್ರು, ಈಗ ನಿಂತಿದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲೆಲ್ಲ ಫೆನ್ಸಿಂಗ್ ಹಾಕಿದೆ ಸೆಂಟ್ರಲ್ ಗವರ್ಮೆಂಟ್. ಇಲ್ಲಿ ಫೆನ್ಸಿಂಗ್ ಹಾಕೋದಕ್ಕೆ ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಬಿಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ವೋಟರ್ಸ್ ಬರ್ತಾ ಇದ್ದಾರೆ ಒಳಗಡೆ. ಆದ್ರಿಂದ ಅದೇ ರೀತಿ ಕರ್ನಾಟಕ ರಾಜ್ಯನೂ ಕೂಡ ಒಂದು ಮಾರ್ಗೋಪಾಯವನ್ನ ಕಂಡುಕೊಂಡಿದೆ. ಏನು ಅಂತ ಹೇಳಿದ್ರೆ, ಕೇರಳದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ಗೆ ವೋಟರ್ಸ್ ಬರ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿಗೆ ವೋಟರ್ಸ್ ಬರ್ತಾ ಇದ್ದಾರೆ. ಅದು ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಭಟ್ಕಳ ಇರಬಹುದು, ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅಕ್ರಮವಾಗಿ ಜಮೀನುಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಹೈವೇ ಪಕ್ಕದಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಸರ್ಕಾರಿ ಜಾಗವನ್ನ ಅವರು ಆಕ್ಯುಪೈ ಮಾಡ್ತಾ ಇದ್ದಾರೆ. ಹಂಗೆ ಒಂದು ಆಕ್ಯುಪೈ ಮಾಡಿರ್ತಕ್ಕಂಥ ಜಾಗ ಯಾವ್ದಪ್ಪ ಅಂತ ಹೇಳಿದ್ರೆ ಕೋಗಿಲೆ ಕ್ರಾಸ್ ನಲ್ಲಿ ಇರ್ತಕ್ಕಂಥ ಒಂದು ಜಾಗ. ಈಗ ಅದು ಜನಕ್ಕೆ ಗೊತ್ತಾಗ್ಬಿಟ್ಟು ಸರ್ಕಾರ ಅವ್ರನ್ನ ಖಾಲಿ ಮಾಡ್ತು. ಪ್ರಾರಂಭದಲ್ಲಿ ಖಾಲಿ ಮಾಡಿಸ್ತಾ ಅವ್ರನ್ನ, ಅಕ್ರಮವಾಗಿ ಮನೆ ಕಟ್ಬಿಟ್ಟಿದ್ದಾರೆ ಇಲ್ಲಿ ಅಂತ. ಆದ್ರೆ ಮುಂಚೆನೆ ವೇಣುಗೋಪಾಲ್ ಏನಾದ್ರು ಫೋನ್ ಮಾಡಿಬಿಟ್ಟಿದ್ರೆ ಖಾಲಿನೇ ಮಾಡಿಸ್ತಿರ್ಲಿಲ್ವೇನೋ. ನಾವು ಸಿಕ್ಕಾಕೊಂಡ್ಬಿಟ್ವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಈಗೊಂದು ಆತಂಕ ಶುರುವಾಗಿದ್ರು ಇರ್ಬೋದು ಮನಸ್ಸಿನಲ್ಲಿ. ತಪ್ಪು ಮಾಡ್ಬಿಟ್ವಿ ನಾವು ಅಂತ. ಅದಕ್ಕೆ ಈಗೇನು ಆಯ್ತು, ನಾವೀಗ ಖಾಲಿ ಮಾಡಿಸ್ಬಿಟ್ಟಿದೀವಿ, ಆದ್ರೆ ಸರ್ಕಾರದ ವತಿಯಿಂದ ಎಲ್ಲರಿಗೂ ಒಂದೊಂದು ಫ್ಯಾಮಿಲಿಗೂ ಮನೆ ಕೊಡ್ತೀವಿ ಅಂತ ಮನೆ ಕೊಡ್ತಾ ಇದ್ದಾರೆ. ಯಾರಿಗೆ ಕೊಡ್ತಾ ಇರೋದು? ಕೇರಳದಿಂದ ಬಂದವ್ರಿಗೆ. ಯಾವ ಕಾರಣಕ್ಕೋಸ್ಕರ ಕೊಡ್ತಾ ಇದ್ದೀರಿ? ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥವ್ರಿಗೆ, ನಿರಾಶ್ರಿತರಿಗೆ ಲಕ್ಷಾಂತರ ಜನ ಇದ್ದಾರೆ. 9 ಲಕ್ಷ ಮನೆಗಳು ಬೇಕು ಅಂತ ಬೇಡಿಕೆ ಇದ್ರೆ ನೀವು ಕೊಟ್ಟಿರೋದೇ ಇನ್ನು 3 ಲಕ್ಷ, ಇನ್ನು 6 ಲಕ್ಷ ಜನಕ್ಕೆ ಮನೆ ಕೊಟ್ಟಿಲ್ಲ. 3 ಲಕ್ಷ ಜನಕ್ಕೆ ಮನೆ ಅಷ್ಟೇ ಕೊಟ್ಟಿದ್ದೀರಾ. ಇಂಥ ಸಂದರ್ಭದಲ್ಲಿ ಕರ್ನಾಟಕದವ್ರಿಗಿಂತ ಕೇರಳದವ್ರಿಗೇನೆ ಮುಂಚೆನೆ ಜಾಗ ಕೊಡ್ತಾ ಇದ್ದೀರಿ, ಮನೆ ಕೊಡ್ತಾ ಇದ್ದೀರಿ, ಮನೆ ಕಟ್ಟಿಸ್ಕೊಡ್ತಾ ಇದ್ದೀರಿ ಅಂತಂದ್ರೆ ಏನರ್ಥ? ಅದು ಎಷ್ಟು ಜನ? ಡಿ ಕೆ ಶಿವಕುಮಾರ್ ಆ ಜಾಗಕ್ಕೆ ಹೋಗೋದು, ಆಮೇಲೆ ವಸತಿ ಸಚಿವ ಜಮೀರ್ ಅವರ ಆ ಜಾಗಕ್ಕೆ ಹೋಗೋದು, ಆಮೇಲೆ ಸಿಎಂ ಅವರ ಪೊಲಿಟಿಕಲ್ ಸೆಕ್ರೆಟರಿ ನಜೀರ್ ಆ ಜಾಗಕ್ಕೆ ಹೋಗೋದು, ಶ್ಯಾಮ್ ಭಟ್ ಹೋಗೋದು, ಬಿಡಿಎ ಕಮಿಷನರ್ ಎಕ್ಸ್ ಅವ್ರು ಅಲ್ಲಿಗೆ ಹೋಗೋದು. ಇನ್ನು ಇವತ್ತು ಯಾರ್ಯಾರು ಹೋಗ್ತಾರೋ ಗೊತ್ತಿಲ್ಲ. ಏನು ಅಂತ ಒಂದು ಅಟ್ರಾಕ್ಷನ್ ಇದೆ ಅಲ್ಲಿ ನನಗೆ ಗೊತ್ತಿಲ್ಲ.
ಬರೀ ಒಬ್ರು ಟ್ವೀಟ್ ಮಾಡಿದ್ದಕ್ಕೆ, ಒಬ್ರು ಫೋನ್ ಮಾಡಿದ್ದಕ್ಕೆ, ವೇಣುಗೋಪಾಲ್ ಅವ್ರು ಫೋನ್ ಮಾಡಿದ್ದಕ್ಕೆ ಇಷ್ಟು ಜನ, ಡಿ ಕೆ ಶಿವಕುಮಾರ್ ಅಲ್ಲಿಗೆ ಹೋಗೋದು, ಜಮೀರ್ ಅಲ್ಲಿಗೆ ಹೋಗೋದು, ನಜೀರ್ ಅಲ್ಲಿಗೆ ಹೋಗೋದು. ಕರ್ನಾಟಕ ರಾಜ್ಯದಲ್ಲಿ ಮಳೆ ಬಂದು ಅಲ್ಲಿ ವಸತಿ ಮಾಡೋದಕ್ಕೆ ಮನೆಯಲ್ಲೆಲ್ಲ ನೀರು ನುಗ್ಗಿತ್ತು. ಎಲ್ಲಿ? ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ತುಮಸ್ಗಿ ಬಿಜಾಪುರ ಜಿಲ್ಲೆ, ತಾರಾಪುರ, ತಾವರ್ಖೇಡ, ಕಡ್ಲೇವಾಡ, ಮೀರಗಿ, ರೋಡಗಿ, ಅಗರ್ಖೇಡ್, ಇವತ್ತು ಕೂಡ ಇಲ್ಲಿ ವಸತಿಗೆ ಯೋಗ್ಯವಾಗಿರುವಂತ ಜಾಗ ಇಲ್ಲ. ನಾನು ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ಆ ಹಳ್ಳಿಗಳ ಹೆಸರು: ಅಗರ್ಖೇಡ್, ರೋಡಗಿ, ಮೀರಗಿ, ಕಡ್ಲೇವಾಡ, ತಾವರಖೇಡ, ತಾರಾಪುರ, ಕುಮಸಗಿ, ಬಿಜಾಪುರ ಜಿಲ್ಲೆ. ಸ್ಥಳಾಂತರ ಮಾಡಬೇಕು. ಅಲ್ಲೊಂದು ಮನೆ ಕೊಡ್ಲಿಲ್ಲ. ಈಗಲೂ ನೆಕ್ಸ್ಟ್ ಮಳೆ ಜಾಸ್ತಿ ಬಂತು ಅಂತ ಹೇಳಿದ್ರೆ ಇವತ್ತು ವಸತಿ ಮಾಡಕ್ಕಾಗಲ್ಲ ಅಲ್ಲಿ. ಇಂಥ ಹಳ್ಳಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಇದಾವೆ. ಅವ್ರಿಗೆ ಮನೆ ಕೊಡೋದಿಲ್ಲ, ಅವ್ರಿಗೆ ಒಂದು ಯೋಗ್ಯವಾಗಿರ್ತಕ್ಕಂಥ ಜಾಗದಲ್ಲಿ ವಸತಿಯನ್ನ ನಿರ್ಮಾಣ ಮಾಡಿಕೊಡಲ್ಲ. ಆದ್ರೆ ಕೇರಳದಿಂದ ಬಂದವ್ರಿಗೆ, ವೆಸ್ಟ್ ಬೆಂಗಾಲ್ನಿಂದ ಬಂದವ್ರಿಗೆ, ಬಾಂಗ್ಲಾದೇಶದಿಂದ ಬಂದವ್ರಿಗೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಮನೆ ಮಾಡಿಕೊಡ್ತಾ ಇದೆ ಅಂತ ಅಂದ್ರೆ ಅರ್ಥ ಏನು? ಆದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ, ಇದು ಸೂಪರ್ ಸಿಎಂ ಅವ್ರು ಹೇಳಿದ ಮಾತನ್ನ ಕೇಳುವಂತ ಸರ್ಕಾರ. ಸೂಪರ್ ಸಿಎಂ ಅಂತ ಹೇಳಿದ್ರೆ ವೇಣುಗೋಪಾಲ್ ಅವರು ಹೇಳಿದಂತ ಮಾತು. ಮತ್ತು ಪ್ರಾರಂಭದಲ್ಲಿ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವ್ರನ್ನ ವಿರೋಧ ಮಾಡ್ತು. ಈಗ ಪಿಣರಾಯಿ ವಿಜಯನ್ ಹೇಳಿರ್ತಕ್ಕಂಥ ಮಾತನ್ನ ಕೇಳ್ತಾ ಇದೆ, ವೇಣುಗೋಪಾಲ್ ಅವರು ಹೇಳಿದ ಮಾತನ್ನ ಕೇಳ್ತಾ ಇದೆ. ಅಂದ್ರೆ ಕೇರಳದವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸಾಕು, ಏನೋ ಆನೆ ತುಳಿತಕ್ಕೊಳಗಾದಂಥವ್ರಿಗೆ ಲಕ್ಷಾಂತರ ರೂಪಾಯಿ ಹಣ ಬಿಡುಗಡೆ ಮಾಡ್ತೀರಾ? 25 ಲಕ್ಷ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆನೆ ತುಳಿದ್ರೆ 5 ಲಕ್ಷ. ಕೇರಳದಿಂದ ಬಂದಂತ ಆನೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ತುಳಿದ್ರೆ 25 ಲಕ್ಷ ಅಂತ ಹೇಳಿದ್ರೆ ಕರ್ನಾಟಕದವ್ರಿಗೇನು ಬೆಲೆ ಇಲ್ವಾ? ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇರಳದ ಮುಖ್ಯಮಂತ್ರಿನೋ ಕರ್ನಾಟಕದ ಮುಖ್ಯಮಂತ್ರಿನೋ? ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೇರಳದ ಉಪಮುಖ್ಯಮಂತ್ರಿನೋ ಕರ್ನಾಟಕದ ಉಪಮುಖ್ಯಮಂತ್ರಿನೋ? ನೀವು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಮನೆ ಕೊಡೋದಿಲ್ಲ, ಕೇರಳದವ್ರಿಗೆ ಕೊಡ್ತೀರಾ ಅಂತ ಹೇಳಿದ್ರೆ ಏನರ್ಥ? ಹಾಗಾಗಿ ಜನ ಇದರ ಬಗ್ಗೆ ಜಾಗೃತರಾಗಬೇಕು. ಒಂದ್ ರೀತಿ ಈ ಸರ್ಕಾರ ತೊಗಲಕ್ ದರ್ಬಾರವನ್ನ ಮಾಡ್ತಾ ಇದೆ. ಸರ್ವಾಧಿಕಾರಿ ಧೋರಣೆಯಿಂದ ಕಣ್ಣು ಮುಚ್ಚಿಕೊಂಡು ಆಡಳಿತವನ್ನ ನಡೆಸ್ತಾ ಇದೆ. ಇದ ಡೆಮೋಕ್ರಸಿ, ಇದ ಸಂವಿಧಾನ? ಈ ಧೋರಣೆಯನ್ನ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಆಕ್ಚುಲಿ ಈಗಿನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನೆಪಕ್ಕೋಸ್ಕರ ಇದ್ದಾರೆ. ಎಲ್ಲ ನಡೆಸ್ತಾ ಇರೋದು ಡೆಲ್ಲಿ ವೇಣುಗೋಪಾಲ್ ಸೂಪರ್ ಸಿಎಂ ಅವರ ಅಣತಿಯಂತೆ ಈ ಸರ್ಕಾರ ನಡೀತಾ ಇದೆ. ಅವ್ರು ಕಣ್ಬಿಟ್ರೆ ಸಾಕು, ಅದರ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಂಡು ಈ ಸರ್ಕಾರ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇದರ ಸೂಪರ್ ಸಿಎಂ, ಕರ್ನಾಟಕ ರಾಜ್ಯದ ಸೂಪರ್ ಸಿಎಂ ಇರ್ತಕ್ಕಂಥದ್ದು ಡೆಲ್ಲಿ. ಇವರು ಅವರ ಅಣತಿಯಂತೆ ಕೆಲಸ ಮಾಡ್ತಾರೆ. ಈ ಒಂದು ಪ್ರಜಾಪ್ರಭುತ್ವ, ಈ ರೀತಿಯ ಒಂದು ಎಲೆಕ್ಟೆಡ್ ಗವರ್ಮೆಂಟ್ ಕರ್ನಾಟಕ ರಾಜ್ಯದಲ್ಲಿ ಏನಿದೆ, ಇರೋದು ಒಂದೇ, ಬೇಗ ಹೊರಟೋಗೋದು ಒಂದೇ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.